ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಮ್ಯಾಂಗೋ ಕಸ್ಟರ್ಡ್ ಮಾಡುವ. ಮಾವಿನ ಹಣ್ಣಿನ ಕಸ್ಟರ್ಡ್. ಇಲ್ಲಿ ನಾನು 2 ಮಾವಿನಕಾಯಿ ತಗೊಂಡಿದ್ದೇನೆ. ಅದರದ್ದು ಸಿಪ್ಪೆ ತೆಗೆದು ನಾನು ಇಟ್ಟಿದ್ದೇನೆ. ಇಲ್ಲಿ ನಾನು 1.5 ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ಪ್ಯೂರಿ ತೆಗೆದಿಟ್ಟಿದ್ದೇನೆ. ಮತ್ತು ಅರ್ಧ ಮಾವಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ, ಅದು ಮತ್ತೆ ಡೆಕೋರೇಟ್ ಮಾಡಲಿಕ್ಕೆ. ಈಗ ನಾನು ಒಂದು ಸಣ್ಣ ಕಪ್ಪಿಗೆ 4 ಟೇಬಲ್ ಸ್ಪೂನು ಕೋಲ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ನಾನು 2 ಟೀ ಸ್ಪೂನು ಕಸ್ಟರ್ಡ್ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಕಸ್ಟರ್ಡ್ ಪೌಡರ್ ಸೇರಿಸಿದ ನಂತರ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟು ಬರಬಾರ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ನಾವು ಸೈಡಿಗೆ ಇಡುವ. ಈಗ ಗ್ಯಾಸ್ ಆನ್ ಮಾಡಿ ನಾನೊಂದು ಪ್ಯಾನ್ ಇಟ್ಟು ಅದಕ್ಕೆ 1 ಕಪ್ಪು ಹಾಲನ್ನು ಹಾಕ್ತಾ ಇದ್ದೇನೆ. ಹಾಲು ಹಾಕಿದ ನಂತರ ನಾವು ಅದನ್ನು ಬಾಯ್ಲ್ ಮಾಡಬೇಕು. ಬಾಯ್ಲ್ ಆಗುವಾಗ ಉಂಟಲ್ಲ, ಅದಕ್ಕೆ 2 ಟೀ ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಅದಕ್ಕೆ ಮಿಕ್ಸ್ ಮಾಡಿದಂತಹ ಕಸ್ಟರ್ಡನ್ನು ಹಾಕಬೇಕು. ಹಾಕಿ ಪುನಃ ಹಾಲಿನೊಂದಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಾಯ್ಲ್ ಆಗುವವರೆಗೆ ನೋಡಬೇಕು. ಗಂಟು ಬೀಳದಂತೆ ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು. ಕಸ್ಟರ್ಡ್ ಮಿಕ್ಸ್ ಉಂಟಲ್ಲ, ಅದು ಬಾಯ್ಲ್ ಆಗಿ ಸ್ವಲ್ಪ ತಿಕ್ ಆಗುವಾಗ ನಾವು ಗ್ಯಾಸನ್ನು ಆಫ್ ಮಾಡುವ. ಈಗ ಕಸ್ಟರ್ಡ್ ಮಿಕ್ಸ್ ಅನ್ನು ನಾವು ಒಂದು ಬೌಲಿಗೆ ಹಾಕುವ. ಈಗ ನಾವು ಅದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ಉಂಟಲ್ಲ ಮ್ಯಾಂಗೋ ಪ್ಯೂರಿಯನ್ನು ಸೇರಿಸುವ. ಸೇರಿಸಿದ ನಂತರ ಉಂಟಲ್ಲ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾವು ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಕರೆಕ್ಟ್ ಮುಚ್ಚಿ ಫ್ರಿಜ್ಜಲ್ಲಿ 2 ರಿಂದ 3 ಗಂಟೆಗಳ ಕಾಲ ಇಡಬೇಕು. ಈಗ ಆಲ್ಮೋಸ್ಟ್ 3 ಅವರ್ಸ್ ಆಯಿತು. ಈಗ ನಾನು ಪ್ಲಾಸ್ಟಿಕ್ ಕವರನ್ನು ತೆಗಿತಾ ಇದ್ದೇನೆ. ಒಮ್ಮೆ ಸ್ಪೂನ್ನಿಂದ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಪುನಃ. ಈಗ ನಮ್ಮ ಮ್ಯಾಂಗೋ ಕಸ್ಟರ್ಡನ್ನು ಒಂದು ಗ್ಲಾಸಿಗೆ ಹಾಕುವ. ಮೇಲೆ ಮ್ಯಾಂಗೋ ಪೀಸನ್ನು ಮತ್ತು ಕೆಲವು ಕಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ಪೀಸನ್ನು ಹಾಕಿ ಡೆಕೋರೇಟ್ ಮಾಡಿದರೆ ನಮ್ಮದು ರುಚಿಯಾದ ಮ್ಯಾಂಗೋ ಕಸ್ಟರ್ಡ್ ಮನೆಯಲ್ಲಿ ತಿನ್ನಲು ಸಿದ್ಧ. ಈ ಸುಲಭವಾದ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.